ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ, ಚರ್ಮರೋಗ ತಜ್ಞೆ. ಎಲ್ಲರಿಗೂ ಓಕೆ ಅಲ್ಲ, ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಿದ್ದೀವಿ. ಮಹಿಳಾ ಸಬಲೀಕರಣ ಅಂದರೆ ಅವರಿಗೆ ಹೆಚ್ಚಿನದೇನೋ ಶಕ್ತಿಯನ್ನು ಕೊಡೋದು ಅನ್ನೋದಕ್ಕಿಂತ ಅವರಲ್ಲಿರೋ ಶಕ್ತಿಯನ್ನು ಗುರುತಿಸಿ ಅದಕ್ಕೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡೋದು. ಆ ಶಕ್ತಿ ಕೇವಲ ಪ್ರೊಫೆಷ್ನಲ್ ಆಗೇ ಅಂತಲೇ ಅಲ್ಲ, ಫ್ಯಾಮಿಲಿ ಲೈಫಲ್ಲಿ ಕೂಡ ಅವರಿಗೆ ಪ್ರೊಫೆಷ್ನಲ್ ಪ್ಲಸ್ ಫ್ಯಾಮಿಲಿ ಲೈಫ್ ಎರಡರಲ್ಲೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡಬೇಕು. ಸಪೋರ್ಟ್ ಮಾಡೋದ್ರಿಂದ ಕುಟುಂಬ ಮತ್ತು ವೃತ್ತಿ ಜೀವನ ಎರಡನ್ನೂ ತಮ್ಮ ಆಯ್ಕೆಯಂತೆ ನಿಭಾಯಿಸೋಕ್ಕೆ ಶಕ್ತಿ ಕೊಡೋದೇ ಹೆಚ್ಚಿನ ಮಹಿಳಾ ಸಬಲೀಕರಣ ಆಗುತ್ತೆ. ಏಕೆಂದರೆ ಅವ್ರು ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಅಂದ ತಕ್ಷಣ ಮನೇಲಿರೋ ಯಾವುದೇ ಜವಾಬ್ದಾರಿಗಳು ಕಮ್ಮಿ ಆಗೋದಿಲ್ಲ. ಹಾಗಂತ ಮನೆ ಜವಾಬ್ದಾರಿ ತಗೊಂಡಾಗ ಅವ್ರಿಗೆ ಹೊರಗಿನ ಅಥವಾ ವೃತ್ತಿ ಜೀವನದ ಜವಾಬ್ದಾರಿಗಳನ್ನ, ಆ ಆಸೆಗಳನ್ನ ಅವರು ಬಿಡಬೇಕು ಅಂತಲೂ ಇಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಹೋಗಲಿಕ್ಕೆ ಮನೆಯವರಾಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು, ಅವರೆಲ್ಲರೂ ಸಪೋರ್ಟ್ ಮಾಡೋದ್ರಿಂದನೇ ಹೆಚ್ಚಿನ ಮಹಿಳಾ ಸಬಲೀಕರಣ ಆಗುತ್ತೆ. ಸೊ ನಾವೆಲ್ಲರೂ ಕೇಳ್ತಾನೆ ಬಂದಿದ್ದೀವಿ, ಒಂದು ಹೆಣ್ಣು ಓದಿದ್ರೆ ಇಡೀ ಕುಟುಂಬನೇ ಓದುತ್ತೆ ಅಂತ. ಸೊ ಒಂದು ಹೆಣ್ಣು ಓದೋದ್ರಿಂದ ಅವಳು ಕೂಡ ಆರ್ಥಿಕವಾಗಿ ಸ್ವಾತಂತ್ರ್ಯಳಾಗ್ತಾಳೆ. ಮತ್ತು ಈ ಆರ್ಥಿಕ ಸ್ವಾತಂತ್ರ್ಯ ಸಿಗೋದ್ರಿಂದ ಫ್ಯಾಮಿಲಿಯವರಾಗಿರಬಹುದು ಅಥವಾ ಈವನ್ ಸಮಾಜಕ್ಕಾಗಿರ್ಬೋದು ತುಂಬಾ ಬೆಳವಣಿಗೆ ಉಂಟು ಮಾಡುತ್ತೆ. ಡಾಕ್ಟರ್ ಆಗಿ ಕುಟುಂಬ ಮತ್ತು ಹಾಸ್ಪಿಟಲ್ ಆ ಕ್ಲಿನಿಕ್ ಹೇಗೆ ನಿಭಾಯಿಸ್ತೀರಾ ಅಂತ? ಇಲ್ಲಿ ಹಾಸ್ಪಿಟಲಲ್ಲಿ ಡಿಫ್ರೆಂಟ್ ಪೇಷಂಟ್ಗಳು ಬರ್ತಾರೆ, ಡಿಫ್ರೆಂಟ್ ಜನಗಳನ್ನು ನೋಡ್ತೀರಾ. ಕುಟುಂಬ, ಗಂಡ ಮಕ್ಕಳು ಹೇಗೆ ನಿಭಾಯಿಸ್ತೀರಾ ಅಂತ? ಇದಕ್ಕೆ ಅಂದರೆ ಪಿಲ್ಲರ್ಸ್ ಅಥವಾ ಸಪೋರ್ಟ್ ಸಿಸ್ಟಮ್ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕು. ಈಗ ಬಿಗಿನಿಂಗ್ ಅಥವಾ ಇನಿಷಿಯಲ್ ಫೇಸಸ್ ಆಫ್ ಕೆರಿಯರಲ್ಲಿರುವಾಗ, ಇನಿಷಿಯಲ್ 3-4 ಇಯರ್ಸ್ ಆಫ್ ದ ಕೆರಿಯರಲ್ಲಿರುವಾಗ, ಸೊ ನಾವು ಹಾಸ್ಪಿಟಲ್ ಕಡೆ ಅಥವಾ ನಮ್ಮ ಪ್ರೊಫೆಷ್ನಲ್ ಲೈಫಲ್ಲೇ ಹೆಚ್ಚಾದ ಸಮಯ ಕೊಡಬೇಕಾಗುತ್ತೆ. ಸೊ ಅವಾಗ ಫ್ಯಾಮಿಲಿಗೆ ಅಥವಾ ಮಗುಗೆ ಆವಾಗ ಕೊಡೋವಂಥ ಸಮಯ ಆ್ಯಕ್ಚುಲಿ ತುಂಬಾ ಕಮ್ಮಿ ಇರುತ್ತೆ. ಥ್ಯಾಂಕ್ಸ್ ಟು ಸೊ ನಾನು ನಿಭಾಯಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಮ್ಮ ಅತ್ತೆ ಮಾವ ಆಗಿರ್ಬೋದು, ಅವರಿಂದ ತುಂಬಾ ಸಪೋರ್ಟ್ ಸಿಗ್ತಾಯಿದೆ. ಸೊ ನಮ್ಮ ಅತ್ತೆ ಮಾವ ಮನೇಲಿ ಮಗು ನೋಡ್ಕೊಳ್ಳೋದ್ರಿಂದ, ಆ ಸಪೋರ್ಟ್ ಇರೋದ್ರಿಂದನೇ ಈಗ ನಾನು ಇಲ್ಲಿ ಹಾಸ್ಪಿಟಲಲ್ಲಿ ಬಂದು ಪೇಷಂಟ್ಸ್ ನೋಡಲಿಕ್ಕೆ ಅಥವಾ ಪೇಷಂಟ್ಸಿಗೆ ಆ ಟೈಮ್ ಕೊಡಲಿಕ್ಕೆ ಮತ್ತು ಪೀಸ್ ಆಫ್ ಮೈಂಡ್. ಈಗ ನಾವು ಇಲ್ಲಿದ್ದರೂ ಕೂಡ ನಾವು ಮಾನಸಿಕವಾಗಿ ಇಲ್ಲಿದ್ರೇ ಆ ಪೇಷಂಟ್ಸಿಗೆ ಬೇಕಾಗಿರೋವಂಥ ಫುಲ್ ಜಸ್ಟಿಸ್ ಮಾಡಲಿಕ್ಕಾಗುತ್ತೆ. ಸೊ ನಮ್ಮ ಯೋಚನೆ ಅಥವಾ ಮನಸ್ಸೆಲ್ಲ ಬೇರೆ ಕಡೆ ಇದ್ದರೆ ಕರೆಕ್ಟಾಗಿ ಡಯಾಗ್ನೋಸಿಸು ಅಥವಾ ಟ್ರೀಟ್ಮೆಂಟು ಮಾಡಲಿಕ್ಕಾಗೋದಿಲ್ಲ. ಸೊ ಐ ಥಿಂಕ್ ಇದೇ ಸಬಲೀಕರಣ ಅಂದರೆ ಮನೇಲಿ ಸಪೋರ್ಟ್ ಸಿಸ್ಟಮ್ ಸರಿ ಇದ್ದರೆ ಇಲ್ಲಿ ನಮ್ಮ ಪ್ರೊಫೆಷ್ನಲ್ ಲೈಫ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳಿಗೆ ಯಾವುದು ಸಪೋರ್ಟ್ ಇರಲ್ಲ, ಸಿಂಗಲ್ ಪೇರೆಂಟ್ ಅಥವಾ ಸಿಂಗಲ್ ಅವರಿಗೆ ತುಂಬ ಕಷ್ಟಗಳಿರುತ್ತೆ. ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ? ಅವ್ರಿಗೆ ಹೇಗೆ ಬದುಕಲಿಕ್ಕೆ ಅಥವಾ ನಿಮ್ಮ ಅನುಭವ ಏನು ಮೆಸೇಜ್ ಕೊಡ್ತೀರಾ? ಅಂದರೆ ಈಗ ಡಾಕ್ಟರ್ ಆಗಿರ್ಬೋದು ಅಥವಾ ಯಾರಾದರೂ ಪ್ರೊಫೆಷ್ನಲ್ ಲೈಫಲ್ಲಿ ಇನಿಷಿಯಲ್ ಸ್ಟಾರ್ಟಿಂಗ್ ಫ್ಯೂ ಇಯರ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಸಪೋರ್ಟ್ ಸಿಸ್ಟಮ್ ಕಮ್ಮಿ ಇದ್ದಾಗ ಮನೆಯದು ಮತ್ತು ಇಲ್ಲಿ ಆಫೀಸ್ ಅಥವಾ ಅವರ ಪ್ರೊಫೆಷ್ನಲ್ ಇದರಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಬಟ್ ನೀವು ಮೇಲೆ ಹೋಗ್ತಾ ಬಂದ ಹಾಗೆ ಆ ಎಕ್ಸ್ಟ್ರಾ ಟೈಮ್, ಎಕ್ಸ್ಟ್ರಾ ಸ್ಪೇಸ್ ಸಿಗುತ್ತೆ. ಸೊ ಸ್ವಲ್ಪ ಕಷ್ಟಪಟ್ಟರೆ ಮುಂದೆ ಉತ್ತಮ ಜೀವನ ಸಿಗುತ್ತೆ. ಥ್ಯಾಂಕ್ ಯು.